ಸಿ.ಎಂ ಅವರೇ ಪರ್ಸ್ನಲ್ ಕರೆದು ಮಾತಾಡಿದ್ದಾರೆ. ಏನು ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀಯ, ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ಯಾ, ನನ್ನನ್ನೇ ಬಿಟ್ಟಿಲ್ಲ ನೀನು ಅಂತ ಕೇಳಿದ್ದಾರೆ. ಸೊ ನಾನೇನು ಹೇಳ್ತಿದ್ದೀನಿ, ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಬಹುಶಃ ನಾನು ಕೇಳಿರ್ತಕ್ಕಂಥ ಕ್ವಶನ್ಸು, ನಾನು ಮನ್ನಣೆ ಮಾಡ್ತಕ್ಕಂಥ ಕ್ವಶನ್ಸು, ನಾನು ಅನುಮೋದನೆ ಮಾಡ್ತಕ್ಕಂಥ ಜಿಲ್ಲೆಯ ಸರ್ವೋನ್ನತ ಅಭಿವೃದ್ಧಿಗೋಸ್ಕರ, ನೀರಾವರಿಗೋಸ್ಕರ ಗಲಾಟೆ ಮಾಡಿದ್ದೀನಿ, ರೈತರಿಗೋಸ್ಕರ ಗಲಾಟೆ ಮಾಡಿದ್ದೀನಿ, ಯುವಕರಿಗೋಸ್ಕರ ಗಲಾಟೆ ಮಾಡಿದ್ದೀನಿ. ಎಲ್ಲ ಒಂದು ಪ್ರಶ್ನೆಗಳನ್ನು ಎತ್ತಿದ್ದೀನಿ. ಡ್ರಗ್ಸ್ ಆ್ಯಂಡ್ ಗಾಂಜಾ ಅವಾಯ್ಡ್ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ಥರ ಮಾಡಿದ್ವಿ. ಇವತ್ತು ಎಲ್ಲ ಪಂಚಾಯತಿಯಲ್ಲಿ ಎಗಳು ವಿಲೇಜ್ ಅಕೌಂಟೆಂಟ್ ಅಲ್ಲೇ ಇರಬೇಕು ಅಂತ ಅಧಿವೇಶನದಲ್ಲಿ ಮಾಡಿ ಒಂದು ಅಜೆಂಡಾ ಪಾಸ್ ಮಾಡಿಸಿದ್ವಿ, ಒಂದು ಇದೇ ಪಾಸ್ ಮಾಡಿಕೊಟ್ಟಿದ್ವಿ. ಎಲ್ಲ ಥರ ಏನೋ ಎತ್ತಿದ್ದೀನಿ. ಲಾಸ್ಟ್ ಮೊನ್ನೆ ಮೀಟಿಂಗಲ್ಲಿ ಕೂಡ ನಾನು ಯುವಕರ ಬಗ್ಗೆ ಏನು ಇಂಡಸ್ಟ್ರೀಲ್ಸು, ಕೈಗಾರಿಕೆ ವಿದ್ಯೆಗಳು ಏನು ಇವತ್ತು ಮೋಸ ಮಾಡ್ತಿದ್ದಾವೆ ಇಂಡಸ್ಟ್ರಿಗಳು, ಅದು ಗಮನ ತಂದಿದ್ದೀನಿ, ಸರ್ಕಾರ ಗಮನ ತಂದಿದ್ದೀನಿ. ಮೊನ್ನೆ ಇವರು ಕೂಡ ಏನು ಸನ್ಮಾನ ಶ್ರೀ ಏನು ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಣ್ಣವರು, ಅವ್ರಿಗೂ ಗಮನ ತರ್ತೀನಿ ನಮ್ಮ ಜಿಲ್ಲೆಯಲ್ಲಿ ಈ ಥರ ಅನ್ಯಾಯ ಆಗ್ತಿದೆ ಅಂತ. ಬಹುಶಃ ನಾನು ನನ್ನ ಒಂದು ಪಕ್ಷದಕ್ಕೋಸ್ಕರನೋ ಇಲ್ಲ ನನ್ನ ವೈಯಕ್ತಿಕಗೋಸ್ಕರ ನಾನು ಕೇಳ್ತೇನೆ. ನನ್ನ ಜಿಲ್ಲೆಯ ಏನು ಯುವಕರು ಇವತ್ತು ಯಥೇಚ್ಛವಾಗಿದ್ದೀವಿ, ಇವ್ರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮುಂದಿನ ದಿವಸ ವಿತಿನ್ ಶಾರ್ಟ್ಲಿ ಅದು ರೆಡಿ ಆಗುತ್ತೆ ಅನ್ನೋದು ಭಾವನೆ ನನಗಿದೆ. ನ್ಯಾಷನಲ್ ಹೆದ್ದಾರಿಗಳು ಇವತ್ತು ಮುಳಬಾಗಿಲಲ್ಲಿ ಯಥೇಚ್ಛವಾಗಿ ಅಪಘಾತಗಳಾಗ್ತಾಯಿದೆ. ನ್ಯಾಷನಲ್ ಹೆದ್ದಾರಿಗಳ ಬಗ್ಗೆ ಕೇಳಿದ್ದೀನಿ, ವರ್ಕ್ ನಡೀತಿದೆ. 4,300 ಕೋಟಿ ರಿಲೀಸ್ ಆಗಿದೆ. ನಾನು ಕೇಂದ್ರ ಸಚಿವರಿಗೂ ಲೆಟರ್ ಬರೆದಿದ್ದೀನಿ, ಪ್ರಧಾನಮಂತ್ರಿ ಲೆಟರ್ ಬರೆದಿದ್ದೆ, ಮುಖ್ಯಮಂತ್ರಿ ಗಮನ ತಂದಿದ್ದೀನಿ. ನಮ್ಮ ತಾಲೂಕಲ್ಲಿ ಹಿಂಗೆ ಆಗ್ತಿದೆ ಸರಿಪಡಿಸಿ ಅಂತ. ಎಲ್ಲ ಕಡೆ ಇವತ್ತು ಡಿವಿಷನ್ ಕೊಟ್ಟಿದ್ದಾರೆ, ಫ್ಲೇವರ್ಸ್ ಕೊಟ್ಟಿದ್ದಾರೆ. ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆದವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದು ನಮ್ಮ ಧರ್ಮ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಬೆಂಬಲಕ್ಕೆ ಅಭಿವೃದ್ಧಿ ಸಂಬಂಧಪಟ್ಟಾಗ ನಿಮ್ಮ ಬೆಂಬಲಕ್ಕೆ ಹಿತಶಾಸಕರು ಏನು ಬೆಂಬಲ ಕೊಡ್ತಾ ಇಲ್ವಾ? ಇಲ್ಲ, ನಾನು ಹಿತಶಾಸಕರು ಬೆಂಬಲ ಕೊಡ್ತಾರಂತ ನಾನು ಎಮ್ ಎಲ್ ಎಗೆ ಬಂದಿಲ್ಲ. ನನ್ನ ಹಕ್ಕನ್ನು ನಾನು ಚಲಾಯಿಸೋಕ್ಕೆ ನಾನು ಬಂದಿದ್ದೀನಿ. ನನ್ನ ಜಿಲ್ಲೆಯ ಜನಾಂಗ ಆಶೀರ್ವಾದ ಕೊಟ್ಟರೆ ಸಾಕು, ನನಗೆ ಇನ್ನಷ್ಟು ಶಕ್ತಿ ಕೊಟ್ಟರೆ ಸಾಕು. ಇನ್ನೂ ದೊಡ್ಡ ದೊಡ್ಡ ಕೂಗುಗಳು ನೋಡಿ. ಬಾರ್ಗಳ ವಿಚಾರದಲ್ಲಿ ಇವತ್ತು ಅಣಬೆಗಳಿದ್ದಂಗೆ ಹೇಳ್ತಿದ್ದೆ ಬಾರ್ಗಳು ಕೋಲಾರ ಜಿಲ್ಲೆದು, ಅದನ್ನು ಅವಾಯ್ಡ್ ಮಾಡಿದ್ದೀವಿ. KSRTC ಬಸ್ಸುಗಳು ಅದನ್ನು ಅವಾಯ್ಡ್ ಮಾಡಿದ್ದೀವಿ. ಡ್ರಗ್ಸ್ ಆ್ಯಂಡ್ ಮಾಫಿಯಾ ಏನು ಇವತ್ತು ನಡೀತಿದೆ ಮೆಡಿಕಲ್ ಸ್ಟೋರಲ್ಲಿ, ಎಲ್ಲ ಮೆಡಿಕಲ್ ಸ್ಟೋರ್ಸು ಬಂದ್ ಮಾಡಿ ಅದನ್ನು ಮಾಡಿದ್ದೀವಿ. ಇದು ಜಿಲ್ಲೆಯ ಕೂಗು. ಇದೇನಂತಂದರೆ ನಮ್ಮ ಜಿಲ್ಲೆ ಇರ್ತಕ್ಕಂಥ ಒಂದು ನೋವುಗಳಿವೆಲ್ಲ. ಯಾರು ಇವತ್ತು ಏನು ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ನಾನು ಅಲ್ಲಿ ಮಾತಾಡಲೇಬೇಕಲ್ಲ. ಖಂಡಿತವಾಗ್ಲೂ ಇನ್ನೂ ಯಥೇಚ್ಛವಾಗಿ ನನಗೆ ಮಾತಾಡಿದ್ದಾರೆ. ಸಿ.ಎಂ ಅವರೇ ಪರ್ಸ್ನಲ್ ಕರೆದು ಮಾತಾಡಿದ್ದಾರೆ. ಏನು ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀಯ, ತುಂಬ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ಯಾ, ನನ್ನನ್ನೇ ಬಿಟ್ಟಿಲ್ಲ ನೀನು ಅಂತ ಕೇಳಿದ್ದಾರೆ. ನನ್ನ ಹಕ್ಕು ನಾನು ಚಲಾಯಿಸ್ತಾ ಇದ್ದೀನಿ. ಅದು ಕಾಂಗ್ರೆಸ್ ಅವ್ರು ಮಾಡಬೇಕೋ JDS ಅವ್ರು ಮಾಡಬೇಕು ಅಂತಲ್ಲ. ಕೋಲಾರ ಜಿಲ್ಲೆಯ ಮಗನಾಗಿ, ಕೋಲಾರ ಜಿಲ್ಲೆಯ ಯುವಕನಾಗಿ, ಕೋಲಾರ ಜಿಲ್ಲೆಯ ಶಾಸಕನಾಗಿ ನನ್ನ ಹಕ್ಕನ್ನು ನಾನು ಚಲಾಯಿಸ್ತಾ ಇದ್ದೀನಿ.